ಗೊತ್ತಿಲ್ಲ ಯಾಕೆ ರಾಜೀನಾಮೆ ಕೊಟ್ಟಂತ ಗೊತ್ತಿಲ್ಲ. ಯಾಕಂದ್ರೆ ಡಿ ಕೆ ಸಾಹೇಬರು ಸಹ ರಾಮಲಿಂಗಾರೆಡ್ಡಿ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ರು. ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೃಹತ್ ನೀರಾವರಿಯನ್ನು ಕೊಟ್ಟಿರ್ಬೇಕು ಅವರಿಗೆ. ಅದ್ರಲ್ಲಿ ಒಳ್ಳೇದಿತ್ತು. ಬಹುಶಃ ಯಾಕೆ ಏನಂತ ಗೊತ್ತಿಲ್ಲ, ಅವ್ರು ಬೆಂಗಳೂರು ಕೇಳ್ತಾ ಇದ್ರು ಅನ್ನೋದು ನಮ್ಮ ಒಂದು ಭಾವನೆ ಇತ್ತು. ಬಹುಶಃ ಸಮಾಧಾನ ಮಾಡ್ಬೋದು ಅನಿಸ್ತದೆ ನನಗೆ. ಹಿಂದೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಇವರಿಗೆ ಸೇಮ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಸಿಕ್ಕಿತ್ತು. ಡಿ ಕೆ ಬ್ರದರ್ಸ್ ಹೋಗಿ ಅವ್ರ ಮನೇಲಿ ಮಾತುಕತೆ ಮಾಡ್ಕೊಂಡು ನಾನು ಮಿನಿಸ್ಟರ್ ಆದಾಗ ಕೊಡ್ತೀನಿ ಅಂತ ಹೇಳಿದ್ರು. ಮಾತು ತಪ್ಪಿದ್ದಾರೆ, ಆತ್ಮಸಾಕ್ಷಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವ್ರು ಒಳ್ಳೆ ಜನ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಉತ್ತಮವಾದಂತ ಆಡಳಿತ ಮಾಡಿದ್ದಾರೆ. ಒಳ್ಳೆ ಹೆಸರಿದೆ ಅವರಿಗೆ. ನಮ್ಮ ಪಕ್ಷದಲ್ಲೂ ಒಳ್ಳೆಯ ಸೀನಿಯರ್ ಲೀಡ್ ಇದ್ದಾರೆ. ಏನೋ ಸಮಾಧಾನ ಮಾಡಿ ತೆಗೆದುಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಕೊಡೋದು ಕೊಡ್ಲಿ ಬಿಡಿ, ಅದಕ್ಕೆ ಅವ್ರು ಏನ್ ಕೇಳಿದ್ರೆ ಅದೇನು ಕೊಡೋದು ಒಳ್ಳೇದು. ಎಲ್ಲದೂ ಈಡೇರ್ಸಕ್ ಆಗಲ್ಲ. ಏನಾದ್ರು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬೋದು. ಬಟ್ ಯಾಕೆ ಹಾಗೆ ಮಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ನಮ್ಮ ಪಕ್ಷಕ್ಕೆ ಬಹಳ ಬೇಕಾದವರು. ಅವ್ರನ್ನ ಯಾವ ರೀತಿ ತೆಗೆದುಕೊಳ್ತಾರೆ ನನಗೆ ಗೊತ್ತಿಲ್ಲ ಸರ್. ಎರಡನೇ ಲಿಸ್ಟ್ ಆಫ್ ಸಚಿವರ ಪ್ರಮಾಣ ಕಾರ್ಯಕ್ರಮದಲ್ಲಿ ಬೇಳೂರು ಗೋಪಾಲ್ ಕಿಶೋರ್ ಇರ್ತಾರೆ ಅಂತ ಏನೋ ನಮ್ಮ ನಾಯಕರು ನಂಬಿದೀವಿ. ಅವರು ಸಹ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿದ್ದೀವಿ. ನಮ್ಗೆ ಅನಿಸ್ತದೆ ಗ್ಯಾರಂಟಿ ನಮ್ಗೆ ಆಗ್ತದೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಈಗ 3 ಜನ ರೇಸ್ ನಲ್ಲಿದ್ದಾರೆ ತಮ್ಮ ಕ್ಷೇತ್ರದಿಂದ. ಹೇಳಿ. ಮಧು ಬಂಗಾರಪ್ಪ ಮತ್ತೆ ನೀವು ನೋಡಿ, ಯಾವ ಕಾರಣಕ್ಕೆ ಆಗ್ರಹ ಮಾಡ್ತಾರೆ? ಒಂದು, ನಾನು 3ನೇ ಸರಿ MLA ಆಗಿದ್ದೀನಿ. ಮಧು ಬಂಗಾರಪ್ಪನವ್ರು ಈಗಾಗಲೇ ಒಂದ್ಸರಿ ಆಗಿ 3 ವರ್ಷ ಅಧಿಕಾರವನ್ನು ಮಾಡಿದ್ದಾರೆ. ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಸಂಗಮೇಶ್ ಅವರು ಸಹ 4 ಸರಿ ಆಗಿದ್ದಾರೆ. ಅವರು ಪಾಪ ಕೇಳೋದೇನು ತಪ್ಪೇನಿಲ್ಲ ಬಿಡಿ. ಅವರು ಕೇಳಕ್ ಹಕ್ಕಿದೆ. ಅವರು ಅವರು ಲಿಂಗಾಯತರ ಕೋಟದಲ್ಲಿ ಕೊಡಬೇಕಾಗುತ್ತೆ. ಜಾತಿವಾರು ಇದ್ರಲ್ಲಿ ಮಾಡಿದ್ರೆ ನಮಗೆ ಕೊಡ್ಬೇಕಂತ ನಾ ಕೇಳ್ತೀನಿ. ಮತ್ತೆ ದೆಹಲಿಗೆ ಹೋಗ್ತೀರಾ ಸರ್ ವಿಚಾರವಾಗಿ ಅಂತ? ನೋಡೋಣ, ಮುಂದೆ ಇನ್ನು MLC ಮತ್ತು ರಾಜ್ಯಸಭಾ ಚುನಾವಣೆ ಮುಗಿಲಿ. ಆನಂತರ ನಾವು ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ಲಿಕ್ಕೆ ಡೆಲ್ಲಿ ಹೋಗಕ್ಕೆ ಏನಿದೆ, ಹೋಗ್ಬಹುದಲ್ವಾ? ಹೋಗಿ ಬರ್ತೀವಿ ಅಷ್ಟೇ. ಎರಡನೇ ಲಿಸ್ಟ್ ಯಾವಾಗ ರಿಲೀಸ್ ಆಗ್ಬೋದು ಸರ್? ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಅದೇ MLA ಮತ್ತು MP ನಮ್ಮ ರಾಜ್ಯಸಭಾ ಏನು ಚುನಾವಣೆ ನಡೀತದೆ ಅದಾದ ನಂತರ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ನಾಯಕರು ಬರ್ತಿದ್ದಾರೆ ಸರ್. ಇಲ್ಲ ಅದೆಲ್ಲ ಮಾಡಬಾರ್ದು. ಅವೆಲ್ಲ ತಪ್ಪಾಗುತ್ತೆ. ನಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಹೈಕಮಾಂಡ್ ಅವರು ಬಂದಂತ ಸಂದರ್ಭದಲ್ಲಿ ಇವೆಲ್ಲ ತರುವಂತದ್ದಲ್ಲ. ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮ ಆದ್ಯತೆ ಮೇಲೆ, ಜಿಲ್ಲೆಯ ಆದ್ಯತೆ ಮೇಲೆ ಕೊಡಬೇಕಂತ ನಾವು ಕೇಳ್ತೀವಿ. ಯಾಕಂದ್ರೆ ನೀವು ಕೊಟ್ಟಂತವರಿಗೆ ಕೊಡೋದಲ್ಲ, ನಮಗೂ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಕ್ ಹಕ್ಕಿದೆ, ಕೊಡ್ತೀವಿ ಅಷ್ಟೇ. ಶುರುಗಡೆ ಅಸಮಾಧಾನ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಈಗ ಡಿ.ಕೆ. ಹರಿಪ್ರಸಾದ್ ಅವ್ರು ನಿನ್ನೆ ಮಾತಾಡುವಾಗ ಅಧಿಕಾರ ಬೇಕಾದವ್ರು DK ಜೊತೆಗೆ ಹೋಗಿ ಪಕ್ಷ ಕಟ್ಟೋರು ನನ್ನ ಜೊತೆ ಬನ್ನಿ ಅಂತ ಹೇಳಿದ್ರು. ಅವ್ರೇನ್ ಹೇಳಿದಾರೆ ಹೇಳಿ? ಅಧಿಕಾರ ಅಂತ ಹೇಳಿದ್ರೆ ಆ ಕಡೆ ಸಿಗುತ್ತೆ, ಅವ್ರು ಕೊಡೋದು, ನಾನು ಕೊಡಕ್ ಬರೋದಲ್ಲ. ಪಕ್ಷ ಕಟ್ಟೋದಾದ್ರೆ ನಾನು ಮಾಡೋದಂತ ಹೇಳಿದ್ದಾರೆ. ಅದೇನಿದೆ, ತಪ್ಪೇನಿದೆ? ಅದೇನು ಅಸಮಾಧಾನ ಅದು? ಈಗ ಅವ್ರೇನ್ ಹೇಳಿದ್ದಾರೆ, ನೀವು ಅಧಿಕಾರ ಅಂದ್ರೆ ನನ್ನ ಹತ್ರ ಆಗೋದಲ್ಲ, ಅವ್ರ ಹತ್ರ ಕೇಳಬೇಕಂತ ಹೇಳಿದ್ದಾರೆ. ಪಕ್ಷ ಇದ್ರಾಗ ಹೇಳಿ ನಾನು ಕೊಡ್ತೀನಿ, ಬನ್ನಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಏನ್ ತಪ್ಪಿದೆ? ಇಬ್ರು ನಮ್ಮ ರಾಜ್ಯ ನಾಯಕರು ನೋಡಿ, DK BK ಅಲ್ವಾ, ಇವೆರಡು ಸೇರ್ ಹೋದ್ರೆ ಒಳ್ಳೆ ಆಡಳಿತ ಕೊಡಬಹುದು ಅಂತ ನನ್ನ ಅನಿಸಿಕೆ. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಗೊಂದಲ ಮಾಡುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಹರಿಪ್ರಸಾದ್ ಸಾರು ಸಹ ಈ ರಾಜ್ಯದ ಹಿಂದುಳಿದ ವರ್ಗದವರಾಗಿ ರಾಜ್ಯದಲ್ಲಿ ಇವತ್ತು ಕೇಂದ್ರದಲ್ಲಿ ಕೆಲಸ ಮಾಡಿ ಬಂದಂತವ್ರು. ಹಲವಾರು ರಾಜ್ಯದಲ್ಲಿ ಇವತ್ತು ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಬಂದಂತ ಒಬ್ಬ ನಾಯಕರಿದ್ದಾರೆ. ಅವರಿಗೆ ಬಲಿಷ್ಠವಾದಂತ ರಾಜ್ಯದ ಅಧ್ಯಕ್ಷರ ಪದವಿಯನ್ನೇ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸುವಂತ ಶಕ್ತಿ ಅವರಿಗಿದೆ. ಹಾಗಾಗಿ ಬಿಜೆಪಿಯ ಅವರು ಎದುರಿಸುವಂತ ಶಕ್ತಿನೂ ಇದೆ ಅವರಿಗೆ. ಹಾಗಾಗಿ ಅಂತ ಒಬ್ಬ ವ್ಯಕ್ತಿ ಅವರು ಹೇಳಿರುವಂತದ್ದು ಸಹಜವಾಗಿ ಹೇಳಿದ್ದಾರೆ, ಬಿಟ್ರೆ ಬೇರೆ ಯಾವುದೂ ಇಲ್ಲ. ಯಾವ ಕಾರಣಕ್ಕೂ ಸಹ ನಮ್ಮ ಉದ್ದೇಶ ಏನು, ಮುಂದಿನ 28ಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಬರಬೇಕನ್ನೋ ಉದ್ದೇಶದಿಂದ ಹಿಂದುಳಿದ ವರ್ಗ ನೋಡಿ, ಈ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ರು. ಅವರ ಒಂದು ಸ್ಥಾನಕ್ಕಾಗಿ ಇವತ್ತು ಹಿಂದುಳಿದ ವರ್ಗದವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರ ಮಗನಿಗೂ ಸಹ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಯಾರಿಗೆ, ಯತೀಂದ್ರ ಅವರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಭಿನ್ನಮತ ಬರುವಂತ ಪ್ರಶ್ನೆಯೇ ಇಲ್ಲ. ಅಧಿಕಾರ ಸಿಗುವಂತದ್ದು ಇದರಲ್ಲಿ ಸ್ವಲ್ಪ ಎಲ್ರಿಗೂ ಕೊಡಕ್ಕಾಗಲ್ಲ. 136 ಜನರಿಗೂ ಸಹ ನಾವು ಅಧಿಕಾರ ಕೊಡಕ್ಕಾಗಲ್ಲ. ಕೊಡೋದೇ 32 ಜನರಿಗೆ. ಅದನ್ನ ಸ್ವಲ್ಪ ಸರಿದೂಗಿಸಿಗೆ ತೆಗೆದುಕೊಂಡು ಹೋಗುವಂತದ್ದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ.